ದಿನ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯನು ತನ್ನ ಆಸ್ಥಾನದ ಮಂತ್ರಿಗಳಿಗೆ ಆಗಾಗ ಅನೇಕ ಪ್ರಶ್ನೆಗಳನ್ನು ಕೇಳಿ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತಿದ್ದನು. ಆ ಸಮಯದಲ್ಲಿ ಆಸ್ಥಾನದ ಜಾಣಮಂತ್ರಿ ತೆನಾಲಿ ರಾಮಕೃಷ್ಣನಾಗಿದ್ದ. ಈ ಜಾಣಮಂತ್ರಿ ರಾಜನ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡುತ್ತಾನೆಂದು ನೋಡೋಣ ಬನ್ನಿ. ಮಹಾರಾಜನೇ, ಹೊರ ರಾಜ್ಯದಿಂದ ಒಂದು ಸಂದೇಶ ಬಂದಿದೆ. ಏನದು ಸಂದೇಶ? ಓದು. ಆಗಲಿ ಮಹಾರಾಜರೇ, ನಮ್ಮ ರಾಜ್ಯದಿಂದ ಈಗ ಎಷ್ಟು ಕಾಗೆಗಳಿರಬಹುದು? ಇದು ಎಂತ ಪ್ರಶ್ನೆ? ಯಾರಿಗಾದರೂ ಇದರ ಉತ್ತರ ಗೊತ್ತಿದೆಯಾ? ತೆನಾಲಿ, ನೀನಾದರೂ ಇದರ ಉತ್ತರ ಹೇಳಿದೀಯಾ? ಖಂಡಿತ ಮಹಾರಾಜರೇ, ಆದರೆ ನನಗೆ 3 ದಿನಗಳ ಕಾಲಾವಕಾಶ ಬೇಕು. ಸರಿ ತೆನಾಲಿ, ನಿನಗೆ 3 ದಿನಗಳು ಕಾಲಾವಕಾಶ ನೀಡಲಾಗಿದೆ. ಸರಿ ಮಹಾರಾಜರೇ. ಆದರೆ ಯಾದವರನ್ನು ಹೇಳಿದ್ದೆ ಮನೆಯಲ್ಲಿ ಆರಾಮಾಗಿ ಅಷ್ಟು ದಿನ ವಿಶ್ರಾಂತಿಯಾಗಿ ಪಡೆದುಕೊಂಡ. 3 ದಿನಗಳ ಬಳಿಕ ರಾಜನ ಆಸ್ಥಾನಕ್ಕೆ ತೆನಾಲಿ ಪ್ರವೇಶ. ನನ್ನ ಪ್ರಶ್ನೆಗೆ ಉತ್ತರ ಹೇಳಿದರು. ಮಹಾರಾಜರೇ, ತೆನಾಲಿ ಆಸ್ಥಾನಕ್ಕೆ ಪ್ರವೇಶಿಸಿದ್ದಾನೆ. ಪ್ರಭುಗಳೇ, 3 ದಿನಗಳಿಂದ ನಾನು ಮತ್ತು ನಗರ ಕಾಯುವ ಸೇವಕರಿ ಸೇರಿ ಬಹಳ ಕಷ್ಟಪಟ್ಟು ರಾಜ್ಯದ ಕಾಗೆಗಳನ್ನು ಎಣಿಸಿದ್ದೇವೆ. ನಮ್ಮ ನಗರದಲ್ಲಿರುವ ಕಾಗೆಗಳೆಷ್ಟು? ನಮ್ಮ ನಗರದಲ್ಲಿ 59,615 ಕಾಗೆಗಳಿವೆ ಮಹಾರಾಜರೇ. ಇದು ಹೇಗೆ ಸಾಧ್ಯ? ಆದರೆ ನಾನೊಮ್ಮೆ ನಿನ್ನ ಗಣತಿಯ ಕಾಗೆಗಳನ್ನು ಪುನಃ ಎಣಿಸಿದ್ದಾಗ ಲೆಕ್ಕಾಚಾರ ಹೆಚ್ಚಿ ಕಮ್ಮಿಯಾದರೆ? ಪ್ರಭುಗಳೇ, ನೀವು ಕಾಗೆಗಳನ್ನು ಲೆಕ್ಕ ಹಾಕುವಾಗ ಒಂದೊಮ್ಮೆ ಕಡಿಮೆಯಾದರೆ ಕಾಗೆಗಳನ್ನು ಅವುಗಳ ನಂತರ ಮನೆಗೆ ಹೋಗಿದ್ದ ಎಂದು ಅರ್ಥ. ಒಂದೊಮ್ಮೆ ಲೆಕ್ಕದಲ್ಲಿ ಕಾಗೆಗಳನ್ನು ಹಚ್ಚಿದ್ದಾರೆ ಪರಸ್ಥಳದಲ್ಲಿರುವ ಕಾಗೆಗಳನ್ನು ಅವುಗಳ ನಂತರ ಮನೆಗೆ ಬಂದಿದ್ದ ಎಂದು ಅರ್ಥ. ತೆನಾಲಿ, ನೀನು ಸಾಮಾನ್ಯದವನಲ್ಲ. ಬಹಳ ಉತ್ತಮ ಉತ್ತರ ಕೊಟ್ಟು ನನಗೆ ಸಂತೋಷ ಪಡಿಸಿದ. ನಗು ಈ